ಹೇ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೈನ್ಸ್ ವರ್ಲ್ಡ್. ಸೊ ಹಿಂದಿನ ಕ್ಲಾಸಲ್ಲಿ ನಾನು ನಿಮಗೆ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳ ಬಗ್ಗೆ ಪಾಠ ಮಾಡ್ತಾ ಇದ್ದೆ. ಅದರಲ್ಲಿ ಎಲೆಕ್ಟ್ರಾನ್ ಚುಕ್ಕೆ ವಿನ್ಯಾಸದ ಬಗ್ಗೆ ನಾನು ನಿಮಗೆ ಐಡಿಯಾ ಕೊಟ್ಟಿದ್ದೀನಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಕಾರ್ಬನ್ನಿನ ಪರಿವರ್ತನೆಯ ಸ್ವಭಾವದ ಬಗ್ಗೆ ಇವತ್ತಿನ ಕ್ಲಾಸಲ್ಲಿ ನಾವು ತಿಳ್ಕೊಳ್ಳೋಣ. ಸೊ ಕಾರ್ಬನ್ನಿಗೆ ಮುಖ್ಯವಾಗಿ ಎರಡು ಸ್ವಭಾವವಿದೆ. ಒಂದು ಏನಪ್ಪ ಅಂತಂದರೆ ಕೆಟನೀಕರಣ, ಇನ್ನೊಂದೇನು ಅಂತಂದರೆ ಚತುರ್ವೇಲೆನ್ಸಿ. ಹೌದಾ? ಸೊ ಮೊದಲೇದಾಗಿ ಕೆಟನೀಕರಣ ಅಂದ್ರೇನು ಅಥವಾ ಕ್ಯಾಟಿನೇಷನ್ ಅಂದ್ರೇನು ಅಂತ ತಿಳ್ಕೊಳ್ಳೋಣ. ಕಾರ್ಬನ್ನಿನ ಒಂದು ಅನನ್ಯ ಗುಣ ಕೆಟನೀಕರಣ ಅಂತಂದರೆ ಕಾರ್ಬನ್ನಿನ ಒಂದು ಅನನ್ಯ ಗುಣವಾಗಿದೆ. ಸೊ ಇದು ಏನು ಮಾಡುತ್ತೆ ಅಂದರೆ ಇತರೆ ಕಾರ್ಬನ್ ಪರಮಾಣುಗಳೊಂದಿಗೆ ಬಂಧಗಳನ್ನು ಏರ್ಪಡಿಸಿಕೊಂಡು ಬೃಹತ್ ಪ್ರಮಾಣದ ಅಣುಗಳನ್ನು ಇದು ಉಂಟು ಮಾಡುತ್ತದೆ. ಸೊ ಕಾರ್ಬನ್ನಿನ ಈ ಗುಣವನ್ನು ನಾವೇನಂತ ಕರಿತೀವಿ? ಕೆಟನೀಕರಣ ಅಥವಾ ಕ್ಯಾಟಿನೇಷನ್ ಅಂತ ಹೇಳ್ತೇವೆ. ಸೊ ಇಂಗ್ಲೀಷ್ ಮೀಡಿಯಮ್ನಲ್ಲಿ ಸಹ ನೀವು ತಿಳ್ಕೊಳ್ಬೇಕಾಗತ್ತೆ. ಯಾಕಂತಂದರೆ ಆಫ್ಟರ್ SSLC ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಏನು ಮಾಡ್ತೀರಾ ಅಂತ ಹೇಳಿದ್ರೆ, ನೀವು ಸೈನ್ಸನ್ನು ತಗೊಳ್ತೀರಾ. ಸೊ ಅಲ್ಲಿ ನಿಮಗೆ ಕೆಟನೀಕರಣ ಅಂತ ಇರೋದಿಲ್ಲ, ಬದಲಾಗಿ ಕ್ಯಾಟಿನೇಷನ್ ಅಂತ ಇರುತ್ತೆ. ಅಂದರೆ ಇಂಗ್ಲೀಷಲ್ಲೇ ತಿಳ್ಕೊಳ್ಳೋದು ಸ್ವಲ್ಪ ಇಂಪಾರ್ಟೆಂಟ್ ಅಂತ ನಾನಿಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈ ಸಂಯುಕ್ತಗಳು ಕಾರ್ಬನ್ನಿನ ನೇರ ಸರಪಳಿ ಆಗಿರ್ಬೋದು ಅಥವಾ ಕವಲು ಅಥವಾ ಉಂಗುರಾಕಾರದ ಜೋಡಣೆಯನ್ನು ಸಹ ಇವು ಉಂಟು ಮಾಡಬಹುದು. ಸೊ ಈ ಸಂಯುಕ್ತಗಳು ಕಾರ್ಬನ್ನಿನ ನೇರ ಸರಪಳಿ ಅಂತ ಹೇಳಿದರೆ ನೇರ ಸರಪಳಿಯಾಗಿರುತ್ತೆ, ಸ್ಟ್ರೇಟ್ ಚೈನ್ ಆಗಿರುತ್ತೆ. ಸೊ ಇದನ್ನು ನಾವು ನೇರ ಸರಪಳಿ ಅಂತ ಹೇಳ್ತೀವಿ. ಕವಲು ಅಥವಾ ಉಂಗುರಾಕಾರದ ಜೋಡಣೆ ಅಂತ ಹೇಳಿದರೆ ನಾವು ರಿಂಗ್ ಸ್ಟ್ರಕ್ಚರನ್ನು ನಾವು ನೋಡ್ತೀವಿ. ಸೊ ಈ ಥರ ನಾವು ರಿಂಗ್ ಸ್ಟ್ರಕ್ಚರನ್ನು ನೋಡಬಹುದು. ಈ ಥರ ಕವಲು ಅಥವಾ ಉಂಗುರಾಕಾರದ ಜೋಡಣೆ ಏನಾದರೂ ಹೊಂದಬಹುದು ಅಥವಾ ನೇರ ಸರಪಳಿಯನ್ನಾದರೂ ಇದು ಹೊಂದಬಹುದು. ನೆಕ್ಸ್ಟು ಕಾರ್ಬನ್ ಪರಮಾಣುಗಳು ಏಕಬಂಧ ಆಗಿರಬಹುದು, ದ್ವಿಬಂಧ ಆಗಿರ್ಬೋದು ಅಥವಾ ತ್ರಿಬಂಧಗಳನ್ನು ಉಂಟು ಮಾಡಬಹುದು. ಸೊ ಸಿಂಗಲ್ ಬಾಂಡ್, ಡಬಲ್ ಬಾಂಡ್ ಅಥವಾ ತ್ರಿಬಲ್ ಬಾಂಡ್ಗಳನ್ನು ಸಹ ಇದೇನು ಮಾಡಬಹುದು ಅಂದರೆ ಉಂಟು ಮಾಡಬಹುದು. ಸೊ ಏಕಬಂಧ ಅಂತ ಹೇಳಿದರೆ ಕಾರ್ಬನ್ ಮತ್ತು ಕಾರ್ಬನ್ ಮಧ್ಯೆ ಸಿಂಗಲ್ ಬಾಂಡ್ ಇರುವಂಥದ್ದು, ಅದಕ್ಕೆ ನಾವು ಏಕಬಂಧ ಅಂತ ಹೇಳ್ತೀವಿ. ಆ್ಯಂಡ್ ದ್ವಿಬಂಧ ಅಂತ ಹೇಳಿದರೆ ಕಾರ್ಬನ್ ಮತ್ತು ಕಾರ್ಬನ್ ಮಧ್ಯೆ ಏನಾಗಿರಬೇಕು ಅಂತ ಹೇಳಿದರೆ ಡಬಲ್ ಬಾಂಡ್ ಬರಬೇಕು. ಆ್ಯಂಡ್ ತ್ರಿಬಂಧ ಅಂತ ಹೇಳಿದರೆ ಕಾರ್ಬನ್ ಮತ್ತು ಕಾರ್ಬನ್ ಮಧ್ಯೆ ಏನಾಗಿರಬೇಕು ಅಂತಂದರೆ ಟ್ರಿಬಲ್ ಬಾಂಡ್ ಬಂದಿರಬೇಕು. ಸೊ ಹೀಗೆ ಇದು ಏಕಬಂಧನಾದರೂ ಉಂಟು ಮಾಡಬಹುದು, ದ್ವಿಬಂಧನಾದರೂ ಉಂಟು ಮಾಡಬಹುದು, ತ್ರಿಬಂಧನಾದರೂ ಉಂಟು ಮಾಡಬಹುದು. ಸೊ ಇದು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳಿದರೆ ಕಾರ್ಬನ್ ಸಂಯುಕ್ತಗಳ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ಸೊ ಕ್ಯಾಟಿನೇಷನ್ ಅಂದ್ರೇನು, ಆಮೇಲೆ ಕಾರ್ಬನ್ನು ಯಾವ್ಯಾವ ರೀತಿಯಾದಂತಹ ಸರಪಳಿಯನ್ನು ಉಂಟು ಮಾಡುತ್ತೆ, ಆಮೇಲೆ ಎಷ್ಟೆಷ್ಟು ಬಂಧಗಳನ್ನು ಉಂಟು ಮಾಡುತ್ತೆ, ಬಾಂಡ್ಗಳನ್ನು ಇದು ಕ್ರಿಯೇಟ್ ಮಾಡುತ್ತೆ ಅನ್ನೋದನ್ನು ನಾವು ತಿಳ್ಕೊಂಡ್ವಿ. ಸೊ ಈಗ ನೋಡೋಣ ಮುಂದಿನ ಏನಪ್ಪ ಅಂತ ಹೇಳಿದರೆ ಎರಡನೇ ಒಂದು ಸ್ವಭಾವ ಚತುರ್ವೇಲೆನ್ಸಿ ಅಂತ. ಸೊ ಈ ಚತುರ್ವೇಲೆನ್ಸಿಯನ್ನು ಹೇಳೋದಕ್ಕಿಂತ ಮುಂಚೆ ಕಾರ್ಬನ್ನಿನ ಬಗ್ಗೆ ನಾನು ಸ್ವಲ್ಪ ಹೇಳಬೇಕು. ಏನು ಅಂತ ಹೇಳಿದರೆ ಕಾರ್ಬನ್ನು ತುಂಬ ಅಂದರೆ ತುಂಬ ಅನನ್ಯವಾದಂತಹ ಸ್ವಭಾವವನ್ನು ಹೊಂದಿರುವಂತಹ ಒಂದು ಕಾರ್ಬನ್ ಅಂತ ಏನಂತ ಹೇಳ್ತೀವಿ, ಅದನ್ನು ಮೂಲ ವಸ್ತು ಅಂತ ಹೇಳ್ತೀವಿ. ಸೊ ಏನಕ್ಕೆ ಅಂತ ಹೇಳಿದರೆ ಆಲ್ಮೋಸ್ಟ್ ಆಲ್ ಎಲ್ಲ ಧಾತುಗಳ ಜೊತೆಗೆ ಇದೇನು ಮಾಡುತ್ತೆ ಅಂದರೆ ರಿಯಾಕ್ಟ್ ಮಾಡುತ್ತೆ. ಆದರೆ ಎಲ್ಲ ಧಾತುಗಳು ಕಾರ್ಬನ್ನಿನ ಜೊತೆಗೆ ಆಗಲಿ ಅಥವಾ ಇನ್ನೊಂದು ಮೆಟಲ್ ಜೊತೆ ಆಗಿರ್ಬೋದು, ನಾನ್ ಮೆಟಲ್ ಜೊತೆ ಆಗಿರ್ಬೋದು ವರ್ಕ್ ಮಾಡೋಂಗಿಲ್ಲ. ಬಟ್ ಕಾರ್ಬನ್ ಮಾತ್ರ ಏನು ಮಾಡುತ್ತೆ ಅಂದರೆ ಆಲ್ಮೋಸ್ಟ್ ಆಲ್ ಎಲ್ಲ ಒಂದು ಧಾತುಗಳ ಜೊತೆಗೆ ಏನು ಮಾಡುತ್ತೆ ಅಂತಂದರೆ ಅದು ರಿಯಾಕ್ಷನನ್ನು ಹೊಂದಿ ನಂಬರ್ ಆಫ್ ಮಾಲಿಕ್ಯೂಲ್ಸ್ಗಳನ್ನು, ನಂಬರ್ ಆಫ್ ಕಂಪೌಂಡ್ಸ್ಗಳನ್ನು ಏನು ಮಾಡುತ್ತೆ ಅಂತಂದರೆ ಇದು ತಯಾರು ಮಾಡುತ್ತೆ. ಸೊ ಹಾಗಾಗಿ ಇದಕ್ಕೆ ನಾವು ಅನನ್ಯ ಗುಣವನ್ನು ಇದು ಹೊಂದಿದೆ ಅಂತ ಹೇಳ್ತೀವಿ. ಸೊ ಒಂದನೇದು ಕ್ಯಾಟಿನೇಷನ್ ಆಯಿತು. ಸೆಕೆಂಡ್ ಒನ್ನಿಗೆ ಬರೋಣ, ಯಾವುದಂತ ಹೇಳಿದರೆ ಚತುರ್ವೇಲೆನ್ಸಿ ಅಥವಾ ಟೆಟ್ರಾವೇಲೆನ್ಸಿ ಅಂತ. ಸೊ ಟೆಟ್ರಾ ಅಂತಂದ್ರೇನು 4 ಅಂತ ಅರ್ಥ. ವೇಲೆನ್ಸಿ ಅಂದರೆ ಆಲ್ರೆಡಿ ನಿಮಗೆ ಗೊತ್ತಿದೆ, ಧಾತುವಿನ ಸಂಯೋಗ ಸಾಮರ್ಥ್ಯವನ್ನು ನಾವು ವೇಲೆನ್ಸಿ ಅಂತ ಹೇಳ್ತೀವಿ. ಸೊ ಕಾರ್ಬನ್ನಿನ ವೇಲೆನ್ಸಿ 4. ಆದ್ದರಿಂದ ಕಾರ್ಬನ್ 4 ಇತರ ಕಾರ್ಬನ್ ಪರಮಾಣುಗಳೊಂದಿಗೆ ಅಥವಾ ಏಕವೇಲೆನ್ಸಿಯ ಧಾತುಗಳೊಂದಿಗೆ, ಏಕವೇಲೆನ್ಸಿಯ ಧಾತುಗಳು ಅಂತಂದರೆ ಉದಾಹರಣೆಗೆ ಹೈಡ್ರೋಜನ್ ಆಗಿರ್ಬೋದು, ಕ್ಲೋರಿನ್ ಆಗಿರ್ಬೋದು, ಫ್ಲೋರಿನ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಯಾವ ಏಕವೇಲೆನ್ಸಿಯ ಧಾತುಗಳಿದಾವೆ ಎಲ್ಲ ಏಕವೇಲೆನ್ಸಿ ಧಾತುಗಳ ಜೊತೆಗೆ ಏನು ಮಾಡುತ್ತೆ ಅಂತ ಹೇಳಿದರೆ ಇದು ಜೋಡಣೆಗೊಂಡು ನಂಬರ್ ಆಫ್ ಸಂಯುಕ್ತಗಳನ್ನು ಉಂಟು ಮಾಡುವಂತಹ ಒಂದು ಕೆಪಾಸಿಟಿಯನ್ನು ಇದು ಹೊಂದಿದೆ ಅಂತ ಹೇಳ್ತೀವಿ. ಸೊ ಇದಿಷ್ಟು ಏನಂತ ಹೇಳಿದರೆ ಕಾರ್ಬನ್ನಿನ ಒಂದು ಪರಿವರ್ತನೆಯ ಸ್ವಭಾವ. ಸೊ SSLC ಸ್ಟೂಡೆಂಟ್ಸ್ ಯಾರ್ಯಾರಿದ್ದೀರಾ ಅವರಿಗೆ ನಿಮಗೆ ಒಂದು ಪ್ರಶ್ನೆ ಕೇಳ್ತಾರೆ. ಏನಪ್ಪ ಅಂತ ಹೇಳಿದರೆ ಕಾರ್ಬನ್ನಿನ ಪರಿವರ್ತನೆಯ ಸ್ವಭಾವ ಯಾವುದು, ಯಾಕೆ ಕಾರ್ಬನ್ ಅಷ್ಟು ತುಂಬ ಪ್ರಮುಖವಾದಂತಹ ಸ್ಥಾನವನ್ನು ಹೊಂದಿದೆ ಇದರಲ್ಲಿ ಕೆಮಿಸ್ಟ್ರಿನಲ್ಲಿ ಅಂತ ಕೇಳಿದಾಗ ನೀವು 2 ಸ್ವಭಾವವನ್ನು ಬರಿಬೇಕಾಗತ್ತೆ. ಒಂದು ಕ್ಯಾಟನೀಕರಣ, ಇನ್ನೊಂದು ಯಾವುದಂತ ಹೇಳಿದರೆ ಚತುರ್ವೇಲೆನ್ಸಿ. ಸೊ ಇದಿಷ್ಟು ಕಾರ್ಬನ್ನಿನ ಪರಿವರ್ತನೆಯ ಸ್ವಭಾವ.